ನಾವೆಲ್ಲರೂ ಈ ನ್ಯೂಸಲ್ಲಿ ಬಂದು ಶೇರ್ ಮಾರ್ಕೆಟ್ ಅಂತ ಕೇಳಿದೀವಿ. ಆದರೆ ನಿಜವಾಗ್ಲೂ ಈ ಶೇರ್ ಮಾರ್ಕೆಟ್ ಅಂದರೆ ಏನು? ಆ್ಯಂಡ್ ಇದು ಯಾವಾಗ ಸ್ಟಾರ್ಟ್ ಆಯಿತು? ಈ ಶೇರ್ ಅಂದ್ರೇ ಜಾಸ್ತಿ ಆಗೋದು ಕಮ್ಮಿ ಆಗೋದು ಅಂತ ಅನ್ಕೊಂಡಿರೋರಿಗೆ ಈ ನಿಜವಾಗ್ಲೂ ಶೇರ್ ಮಾರ್ಕೆಟ್ ಅನ್ನೋದು ಏನು ಅನ್ನೋದೇ ಈ ವಿಡಿಯೋಲಿ ಡೀಟೇಲ್ ಆಗಿ ನಾವು ನೋಡ್ತೀವಿ. ಸೊ ದಿಸ್ ಇಸ್ ಕಿಶೋರ್ ಹಿಯರ್, ಫೌಂಡರ್ ಅಂಡ್ CEO ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. 190 to 166 in the blink of an eye. On the NASDAQ, everything and more has been completely wiped out. It was the worst day on Wall Street since the crash of 19... ಈ ಶೇರ್ ಮಾರ್ಕೆಟ್ ಅನ್ನೋದು ಒಂದು ಎಲ್ಲರೂ ತುಂಬ ಇಂಟ್ರೆಸ್ಟಿಂದ ಮಾತಾಡೋ ವಿಷಯ. ಆದರೆ ನಿಜವಾಗ್ಲೂ ಯಾವಾಗಿಂದ ಶುರು ಆಯಿತು ಅಂತ ನೋಡಿದ್ರೆ 1600s ಬಂದು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡಿದ್ರು ಅಂದರೆ, ಈ ಕಂಪನಿದ ಹಿಸ್ಟ್ರಿ ಏನು ಅಂದರೆ, ಇವ್ರು ಬಂದು ಒಂದು ಶಿಪ್ಪಿಂಗ್ ಕಂಪನಿ, ಶಿಪ್ಪಿಂಗಲ್ಲಿ ಟ್ರೇಡ್ ಮಾಡೋರು. ಇವ್ರು ಏನು ಅಂದರೆ, ಇವರು ಒಂದು ಕಂಟ್ರಿಯಿಂದ ಶಿಪ್ ತೊಗೊಂಡೋಗಿ ಇನ್ನೊಂದು ಕಂಟ್ರಿಗೆ ಹೋಗಿ ಮೆಟೀರಿಯಲ್ಸ್ ಎಲ್ಲಾನು ಟ್ರೇಡ್ ಮಾಡ್ತಾರೆ. ಏನು ಗೋಲ್ಡ್ ಆಗಿರ್ಬೋದು, ಸ್ಪೈಸಸ್ ಆಗಿರ್ಬೋದು, ಇಲ್ಲ ಸಿಲ್ಕು, ಇಲ್ಲ ಬಟ್ಟೆಗಳು, ಈ ಥರ ವಿಷಯಗಳು ಇವ್ರ ಕಂಟ್ರಿಯಿಂದ ತೊಗೊಂಡೋಗಿ ಇನ್ನೊಂದು ಕಂಟ್ರಿಲಿ ತೊಗೊಂಬರ್ತಾರೆ, ಆಮೇಲೆ ಇಲ್ಲಿ ಬಂದು ಮಾರ್ತಾರೆ. ಇದೇ ಇವ್ರ ಮೇಜರ್ ವರ್ಕು. ಇವಾಗ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಏನಂದರೆ 100ರಷ್ಟು ಶಿಪ್ ಇಟ್ಕೊಂಡು ಇವ್ರು ಏನು ಮಾಡ್ತಿದ್ರು ಅಂದರೆ, ಇವಾಗ ಇದನ್ನ ಒಂದು ಶಿಪ್ ಅಂತ ಅನ್ಕೊಳ್ಳೋಣ. ಇವಾಗ ಇದು ನೋಡಿದ್ರೆ ಇವ್ರು ಬಂದು ಗ್ಲೋಬಲ್ಲಿ ಒಂದು ಜಾಗಕ್ಕೆ ಹೋಗೋ ಬದಲು ತುಂಬ ಜಾಗಕ್ಕೆ ಹೋದರೆ, ಇವಾಗ ತುಂಬ ಜಾಗದಲ್ಲಿ ಏನು ಸಿಗತ್ತೆ ನಮಗೆ? ತುಂಬ ಡಿಫ್ರೆಂಟ್ ವಸ್ತುಗಳು ಸಿಗತ್ತೆ. ಅದನ್ನೆಲ್ಲ ಅವ್ರು ಬಂದು ಊರಲ್ಲಿ ಮಾರ್ಕೊಂಡು ಪ್ರಾಫಿಟ್ ಮಾಡ್ಕೊಬೋದು. ಆದರೆ ಈ ಶಿಪ್ ಇದೆಯಲ್ಲ, ಈ ಶಿಪ್ನ ಮೇಂಟೈನ್ ಮಾಡೋಕ್ಕೆ ಅದಲ್ಲದೆ ಇದ್ರಲ್ಲಿ ತುಂಬ ಡೇಂಜರ್ಸ್ ಇದೆ. ಏನು ಡೇಂಜರ್ಸ್ ಅಂತ ನೋಡಿದ್ರೆ, ಸಮುದ್ರದಲ್ಲಿ ಹೋಗುವಾಗ ಸಮ್ಟೈಮ್ಸ್ ಆಕ್ಸಿಡೆಂಟ್ ಆಗ್ಬೋದು, ಇಲ್ಲ ಬಿರುಗಾಳಿ ಬಂದಾಗ ಅದು ಮುಳುಗಿ ಡ್ಯಾಮೇಜ್ ಆಗ್ಬೋದು. ರಿಸ್ಕ್ ಇಸ್ ಇನ್ವಾಲ್ವ್ಡ್. ಸೊ ಜಾಸ್ತಿ ರಿಸ್ಕ್ ಇದೆ. ಅದೇ ಥರ ಇದಕ್ಕಿರೋ ಮೇಂಟೆನೆನ್ಸ್ ನೋಡಿದ್ರೆ, ಇದನ್ನ ಮೇಂಟೈನ್ ಮಾಡೋದು ತುಂಬ ಹೈ ಕಾಸ್ಟು. ಆದರೆ ಇಷ್ಟೊಂದು ಶಿಪ್ಸ್ನ ಬೇರೆ ಇವಾಗ ವರ್ಲ್ಡಲ್ಲಿ ಬೇರೆ ಕಂಟ್ರೀಸಿಗೆ ಕಳಿಸ್ಬೇಕಂದ್ರೆ ತುಂಬ ಖರ್ಚಾಗತ್ತೆ. ಸೊ ಇವ್ರು ಹೋಗಿ ಅಷ್ಟು ಜಾಸ್ತಿ ಫಂಡ್ಸು ಎಲ್ಲಿಂದ ರೈಸ್ ಮಾಡೋದು, ಆ ಥರ ಯೋಚನೆ ಮಾಡಿದಾಗ ಇವಾಗ ಬ್ಯಾಂಕ್ಸ್ ಬೇಕಂದ್ರೆ ಹೆಲ್ಪ್ ಮಾಡ್ತಾರೆ. ಆದರೆ ಆ ಕಾಲದಲ್ಲಿ ಇವ್ರು ಏನು ಮಾಡಿದ್ರು ಅಂದರೆ, ಇವರೆಲ್ಲರೂ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅನ್ನೋರು ಯಾರ ಹತ್ರ ಹೋದ್ರು ಅಂದರೆ, ದ ಕಂಪನಿ ವೆಂಟ್ ಟು ಪಬ್ಲಿಕ್. ಇವ್ರೇನು ಮಾಡ್ತಾರೆ, ಸಾಮಾನ್ಯ ಜನರ ಹತ್ರ ಹೋಗಿ ಏನು ಹೇಳ್ತಾರೆ, ನೀವೇನು ಮಾಡಿ, ನಮ್ಮ ಕಂಪನಿ ಏನು ಮಾಡತ್ತೆ, ಊರಿಗೆ ಹೋಗಿ ಟ್ರೇಡ್ ಮಾಡತ್ತೆ, ಒಂದೊಂದು ವಸ್ತುನೂ ತೊಗೊಂಬಂದು ನಾವು ಮಾರ್ತೀವಿ, ಇದರಿಂದ ನಮಗೆ ಪ್ರಾಫಿಟ್ ಬರುತ್ತೆ ಗೊತ್ತಾ, ನಮ್ಮ ಕಂಪನಿದು ಪ್ರಾಫಿಟ್. ಲೆಟ್ಸ್ ಸೇ ಇದೊಂದು ಪ್ರಾಫಿಟ್ ಬಂದು ಒಂದು 1 ಲಕ್ಷ ಅಂತ ಇಟ್ಕೊಳ್ಳಿ, ಒಂದು ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀವಿ. ಒಂದು 1 ಲಕ್ಷ ನಮಗೆ ಪ್ರಾಫಿಟ್ ಬರ್ತಾ ಇದೆ. ಆದರೆ ನೀವು ನಮಗೆ ದುಡ್ಡು ಕೊಡಿ, ಇವಾಗ ನಾವು ಒಂದು ಶಿಪ್ ಕಳಿಸೋ ಬದಲು 10 ಶಿಪ್ ಕಳಿಸಿ ನಾವು 10 ಲಕ್ಷವರೆಗೂ ಪ್ರಾಫಿಟ್ ಮಾಡೋಕ್ಕಾಗತ್ತೆ. ಆ ಪ್ರಾಫಿಟಲ್ಲಿ ಬರೋದ್ರಲ್ಲಿ ನಾವೇನು ಮಾಡ್ತೀವಿ, ನೀವೆಷ್ಟು ಇನ್ವೆಸ್ಟ್ ಮಾಡ್ತೀರೋ ಆ ಇನ್ವೆಸ್ಟ್ಮೆಂಟಿಗೆ ನಾವು ನಿಮಗೆ ರಿಟರ್ನ್ಸ್ ಕೊಡ್ತೀವಿ. ಆ ಥರ ಹೇಳಿ ರೋಡು ಅಂಗಡಿಗಳಿಗೆ ಹೋಗಿ ಅವ್ರು ಏನು ಮಾಡಿದ್ರು, ಜನರ ಹತ್ರ ಅವ್ರ ದುಡ್ಡನ್ನ ವಸೂಲಿ ಮಾಡೋಕ್ಕೆ ಶುರು ಮಾಡಿದ್ರು, ತೊಗೊಳಕ್ಕೆ ಶುರು ಮಾಡಿದ್ರು. ಆ ತೊಗೊಂಡಿರೋ ದುಡ್ಡಿಗೆ ಏನು ಮಾಡಿದ್ರು ಅಂದರೆ, ದೇ ಗೇವ್ ಯು ಪ್ರಾಫಿಟ್ ಶೇರ್. ಈ ಕಂಪನಿ ಏನು ಮಾಡುತ್ತೆ, ಪ್ರಾಫಿಟಲ್ಲಿ ಶೇರ್ ಮಾಡ್ತಾರೆ. ಇವಾಗ ಈ ಶಿಪ್ ಬಂದು ಹೋಗಿ ರಿಟರ್ನ್ ಆಗುತ್ತೆ. ಇವಾಗ ಲೆಟ್ಸೇ ಒಂದು ಶಿಪ್ ಹೋಗಿ ರಿಟರ್ನ್ ಆಗೋವಾಗ ಲೆಟ್ಸೇ ಒಂದು 10 ಲಕ್ಷ ರೂಪಾಯಿ 10 ಲ್ಯಾಕ್ಸ್ ಪ್ರಾಫಿಟ್ ಬಂದಮೇಲೆ, ಆ ಪ್ರಾಫಿಟಲ್ಲಿ ಇವಾಗ ಒಬ್ರು ಬಂದು 1 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ, ಲೆಟ್ಸೇ 10 ಲಕ್ಷ ಇನ್ವೆಸ್ಟ್ಮೆಂಟ್ ತೊಗೊಂಡಿದ್ದಾರೆ ಅಂದರೆ 10 ಲಕ್ಷ ರಿಟರ್ನ್ ಬರುತ್ತೆ, ಡಬಲ್ ಆಯ್ತು ಅಂದ್ಕೊಳ್ಳಿ. ಇವಾಗ 1 ಲಕ್ಷ ಹಾಕಿದವ್ರಿಗೆ ಏನಾಗುತ್ತೆ, 1 ಲಕ್ಷ ಪ್ರಾಫಿಟ್ ಮತ್ತೆ ಕೊಡ್ತಾರೆ. ಸೊ ಈ ಥರನೇ ಇದು ಒಂದು ಒಳ್ಳೆ ಬಿಸ್ನೆಸ್ ಆಗಿ ಹೋಗ್ತಿರುವಾಗ ಎಲ್ಲರೂ ಏನು ಮಾಡೋಕ್ಕೆ ಶುರು ಮಾಡಿದ್ರು, ಈ ಶಿಪ್ಪಿಗೆ ನಾನು ಈ ಶಿಪ್ಪಿಗೆ ಹಾಕ್ತೀನಿ. ಒಂದು ಸ್ಟೇಜಿಗೆ ಮೇಲೆ 1600s ಏನು ಮಾಡಿದ್ರು, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಒಂದೊಂದು ಶಿಪ್ ಶೇರ್ ತೊಗೊಳ್ಳೋ ಬದಲು ಅವ್ರ ಕಂಪನಿ ಪೂರ್ತಿ ಶೇರ್ಸ್ನ ಏನು ಮಾಡೋಕ್ಕೆ ಶುರು ಮಾಡಿದ್ರು, ಆಚೆ ಕೊಡೋಕ್ಕೆ ಶುರು ಮಾಡಿದ್ರು. ಸೊ ಫಸ್ಟ್ ಕಂಪನಿ ಶೇರ್ಸ್ನ 1600s ಕೊಟ್ಟಿದ್ದು ಯಾರು ಅಂತ ನೋಡಿದ್ರೆ, ಇಟ್ ವಾಸ್ ಡಚ್ ಈಸ್ಟ್ ಇಂಡಿಯಾ ಕಂಪನಿ. ಇವರೇ ಫಸ್ಟ್ ಶೇರ್ ಕೊಟ್ಟಿದ್ದು, ಒಂದು ಕಂಪನಿ ಶೇರ್ನ ಆಚೆ ಬಿಟ್ಟಿದ್ದು ಅಂದ್ರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿನೇ. ಸೊ ಇದನ್ನ ನೋಡಿ ಜನರ ಹತ್ರ ಫಂಡ್ ಕಲೆಕ್ಟ್ ಮಾಡಿ, ಆ ಫಂಡ್ ಇಟ್ಕೊಂಡು ಇನ್ನೂ ನಮ್ಮ ಬಿಸ್ನೆಸ್ನ ಡೆವಲಪ್ ಮಾಡ್ಬೋದು ಅಂತ ಗೊತ್ತಾದ್ಮೇಲೆ ಏನು ಮಾಡಿದ್ರು, ಬೇರೆ ಕಂಪನೀಸು ಈ ಪ್ರಾಸೆಸ್ನ ಅಡಾಪ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಓಕೆ, ಇದು ಒಳ್ಳೆ ಬಿಸ್ನೆಸ್ ಆಗಿದೆ, ನಾವು ಇದನ್ನ ಟ್ರೈ ಮಾಡೋಣ ಅಂತ ಶುರು ಮಾಡಿ ಅಲ್ಲಿಂದ ಡೆವಲಪ್ ಆಗಿರೋದೆ ಇವತ್ತು ನಾವು ಟ್ರೇಡ್ ಮಾಡ್ತಾ ಇರೋ ಶೇರ್ ಮಾರ್ಕೆಟ್. ಆ್ಯಂಡ್ ಅದೇ ಥರ ಈ ಶೇರ್ ಮಾರ್ಕೆಟಲ್ಲಿ ಇವಾಗ ತೊಗೊಳಕ್ಕೆ ತುಂಬ ರೂಲ್ಸ್ ಇದೆ. ಅವತ್ತಿನ ಥರ ಅಲ್ಲ, ಇವತ್ತು ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅದೇ ಥರ ಇದು ಹೇಗೆ ವರ್ಕ್ ಆಗುತ್ತೆ, ಒಂದು ಕಂಪನಿಯಿಂದ ನಾವು ತೊಗೊತೀವಿ ಅಂದರೆ ಅದಕ್ಕೆ ಏನು ಮೀನಿಂಗ್, ಅದು ಹೇಗೆ ತೊಗೊಬೋದು, ಅದ್ರ ಬಗ್ಗೆನೇ ನಾವು ಈ ವಿಡಿಯೋಲಿ ಡೀಟೇಲ್ ಆಗಿ ನೋಡ್ತೀವಿ. ಸೊ ಇವಾಗ ಶೇರ್ ಮಾರ್ಕೆಟ್ ಹೇಗೆ ಸ್ಟಾರ್ಟ್ ಆಯಿತು ಅಂತ ನೋಡಿದ್ವಿ. ಇವಾಗ ಶೇರ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ, ಆಮೇಲೆ ಯಾಕೆ ಶೇರ್ಸ್ ಕಂಪನೀಸ್ ಕೊಡ್ತಾರೆ, ಅದಕ್ಕಿರೋ ರೀಸನ್ ಏನು ಅಂತ ನಾವು ಇವಾಗ ನೋಡೋಣ. ಇವಾಗ ನಾವು ಅರ್ಥ ಆಗೋ ಥರ ಹೇಳಬೇಕು ಅಂದರೆ, ಲೆಟ್ಸೇ ಒಂದು ಹೋಟೆಲ್ ತೊಗೊಳ್ಳೋಣ.
ABC ಅಂತ ಇಟ್ಕೊಳ್ಳೋಣ. ಈ ಹೋಟೆಲ್ ಬಂದು ABC, ಹೋಟೆಲ್ ABC. ಈ ಹೋಟೆಲ್ ಬಂದು ಫುಡ್ ರೆಸ್ಟೋರೆಂಟ್ ಇದು. ಈ ರೆಸ್ಟೋರೆಂಟಲ್ಲಿ ಬಂದು ಫುಡ್ಡು ತುಂಬಾ ಚೆನ್ನಾಗಿದೆ ಅನ್ಕೊಳ್ಳೋಣ. ಬಿರಿಯಾನಿ ಆಗಿರ್ಬೋದು, ತುಂಬ ಐಟಮ್ಸ್, ಯಾವುದೇ ಫುಡ್ ಆದರೂ ತುಂಬ ಚೆನ್ನಾಗಿರುತ್ತೆ. ಇವ್ರಿಗೆ ಅಂತ ತುಂಬ ಕಸ್ಟಮರ್ಸ್ ಇರ್ತಾರಲ್ವಾ. ಈ ಹೋಟೆಲ್ ಬಂದು ತುಂಬ ಫೇಮಸ್ ಆಗಿಬಿಡ್ತು. ಇದು ಫುಡ್ಗೋಸ್ಕರ, ಅದ್ರ ಫುಡ್ಡಿಂದ ಟೇಸ್ಟ್ಗೋಸ್ಕರ ತುಂಬ ಫೇಮಸ್ ಆಯಿತು. ಇವಾಗ ಏನಾಗುತ್ತೆ ಅಂದರೆ, ಜನರು ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ದೂರ ಇರೋರೆಲ್ಲ ಬಂದು ಈ ಹೋಟ್ಲಲ್ಲಿ ಊಟ ಮಾಡೋಕ್ಕೆ ಬರ್ತಾ ಇದ್ದಾರೆ. ಈ ಹೋಟ್ಲಲ್ಲಿ ಬರೋರೆಲ್ಲ ಏನು ಹೇಳ್ತಾರೆ ಅಂದರೆ, ಸರ್ ನಿಮ್ಮ ಹೋಟ್ಲ್ ತುಂಬ ದೂರದಲ್ಲಿದೆ, ನೀವು ಬಂದು ಈ ಹೋಟೆಲ್ನ ನಮ್ಮ ಏರಿಯಲ್ಲಿ ಓಪನ್ ಮಾಡಿದ್ರೆ ನಿಮ್ಗೆ ಇನ್ನೂ ಬಿಸ್ನೆಸ್ಸು ಬರುತ್ತೆ, ಅದೇ ಥರ ನಮಗೂ ಕನ್ವೀನಿಯೆಂಟ್ ಆಗಿರುತ್ತೆ. ತುಂಬ ಜನ ಅಲ್ಲಿ ತಿನ್ನಕ್ಕೆ ಇಷ್ಟಪಡೋರು, ಆದರೆ ದೂರದಲ್ಲಿ ಇರೋದ್ರಿಂದ ಏನು ಮಾಡೋಕ್ಕಾಗ್ತಿಲ್ಲ, ಬಂದು ಹೋಗೋಕ್ಕಾಗ್ತಿಲ್ಲ ಅಂತ ಅಂತಿದ್ದಾರೆ. ಸೊ ಆ ಥರ ಹೇಳುವಾಗ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಏನು ಯೋಚನೆ ಮಾಡ್ತಾರೆ ಅಂದರೆ, ಅಲ್ಲೊಂದು ಬ್ರಾಂಚ್ ಓಪನ್ ಮಾಡೋಣ. ಲೆಟ್ಸ್ ಎ ಹೋಟೆಲ್ ABC ಫಸ್ಟ್ ಬ್ರಾಂಚ್ ಇದು. ಇವಾಗ ಇವ್ರೇನು ಹೇಳ್ತಾರೆ ಅಂದರೆ, 2ನೇ ಬ್ರಾಂಚ್ ಒಂದು ಸ್ಟಾರ್ಟ್ ಮಾಡೋಣ. ಇವಾಗ 2ನೇ ಬ್ರಾಂಚ್ ಸ್ಟಾರ್ಟ್ ಮಾಡಬೇಕು ಅಂದರೆ ಅದು ಕಾಸ್ಟಿಂಗ್ ಇದೆ. ಇವಾಗ ಅದು ಕಾಸ್ಟಿಂಗ್ ಲೆಟ್ಸ್ ಎ ಒಂದು 10 ಲಕ್ಷ ಆಗತ್ತೆ ಅಂತ ಇಟ್ಕೊಳ್ಳಿ. ಈ ಬ್ರಾಂಚ್ ಕಾಸ್ಟ್ ಇವಾಗ ಬ್ರಾಂಚ್ ಓಪನ್ ಮಾಡೋಕ್ಕೆ ಕಾಸ್ಟ್ ಎಷ್ಟಾಗುತ್ತೆ? 10 ಲಕ್ಷ ರೂಪಾಯಿ ಆಗುತ್ತೆ. ಇವಾಗ ಈ ಹೋಟೆಲ್ ಇವ್ರಿಗೆ ಇನ್ಕಮ್ ಬರ್ತಿದೆ, ಅದೇ ಇವ್ರಿಗೆ 10 ಲಕ್ಷ ರೂಪಾಯಿ ಕೊಡೋಕ್ಕಾಗತ್ತಾ? ಹೊಸ ಬ್ರಾಂಚ್ ಓಪನ್ ಮಾಡೋಕ್ಕೆ ಖರ್ಚು ಮಾಡೋಕ್ಕಾಗತ್ತಾ ಅಂದರೆ ಈ ಹೋಟ್ಲ್ ಹತ್ರ ದುಡ್ಡಿಲ್ಲ. ಇವಾಗ ಇವ್ರು ಏನು ಮಾಡಬೇಕಂದ್ರೆ, ಇವ್ರಿಗೆ ದುಡ್ಡು ಬೇಕು. ಇವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಬಿಸ್ನೆಸ್ ಡೆವಲಪ್ ಆಗುತ್ತೆ, ಪ್ರಾಫಿಟ್ಸ್ ಜಾಸ್ತಿ ಆಗುತ್ತೆ. ಆದರೆ ಇವ್ರು ಸ್ಟಾರ್ಟ್ ಮಾಡೋಕ್ಕೆ 10 ಲಕ್ಷ ರೂಪಾಯಿ ಬೇಕು. ಆದರೆ ಇವ್ರು ಯಾರ ಹತ್ರ ಹೋಗ್ಬೋದು ಅಂದರೆ ದುಡ್ಡುಗೋಸ್ಕರ, ಒಂದು ಬ್ಯಾಂಕ್ ಹತ್ರ ಹೋಗ್ಬೋದು. ದುಡ್ಡು ತೊಗೊಳಕ್ಕೆ ಲೋನ್ ಆಗಿ ಯಾರ ಹತ್ರ ಹೋಗ್ಬೋದು? ಬ್ಯಾಂಕ್ ಹತ್ರ ಹೋಗ್ಬೋದು. ಇಲ್ಲ ನಾರ್ಮಲ್ ಆಗಿ ಒಬ್ರಿಗೆ ದುಡ್ಡು ಬೇಕು ಅಂದರೆ ಯಾರ ಹತ್ರ ಹೋಗ್ತಾರೆ? ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹತ್ರ ಹೋಗ್ಬೋದು. ಈ 2 ವಿಷಯದಲ್ಲಿ ಕರೆಕ್ಟಾ? ಬ್ಯಾಂಕ್ ಹತ್ರ ಹೋಗ್ತಾರೆ, ಇಲ್ಲ ನಾರ್ಮಲ್ ಆಗಿ ಒಂದು ಫ್ರೆಂಡ್ ಹತ್ರ ಹೋಗ್ತೀವಿ. ಇವಾಗ ಏನು ವಿಷಯ ಅಂದರೆ, ಬ್ಯಾಂಕಲ್ಲಿ ಇವಾಗ ಹೋಟ್ಲೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಇದು ನಮಗೆ ನಾರ್ಮ್ಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ರಿಜೆಕ್ಟ್ ಮಾಡಿಬಿಡ್ತಾರೆ. ಇವಾಗ ಫ್ಯಾಮಿಲಿ 10 ಲಕ್ಷ ಕೊಡೋ ಥರ ಫ್ಯಾಮಿಲಿಲಿ ಯಾರಿಗೂ ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಇಟ್ಕೊಳ್ಳಿ. ಇವಾಗ ಇವ್ರು ಎಲ್ಲಿ ಹೋಗ್ತಾರೆ 10 ಲಕ್ಷ ರೂಪಾಯಿಗೆ? ಆದರೆ ಹಾಕಿದ್ರೆ ಏನಾಗುತ್ತೆ, ತಿಂಗಳಿಗೆ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ, ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತೆ. ಸೊ 3ನೇ ಆಪ್ಷನ್ ಇವ್ರು ಯಾರ ಹತ್ರ ಹೋಗ್ತಾರೆ ಅಂದರೆ, ಇಟ್ ಈಸ್ ಗೋಯಿಂಗ್ ಟು ಬಿ ಪಬ್ಲಿಕ್. 3ನೇ ಆಪ್ಷನ್ ಯಾರ ಹತ್ರ ಹೋಗ್ಬೋದು? ಪಬ್ಲಿಕ್ ಹತ್ರ ಹೋಗ್ತಾರೆ. ಇವಾಗ ಈ ಥರ ಇಟ್ಕೊಳ್ಳೋಣ. ಇವಾಗ ಒಬ್ರು ಬಂದು ಹೇಳಿದ್ರಲ್ಲ, ಸರ್ ಇವ್ರಿಗೆ ಬಂದು, ಸರ್ ಆ ಏರಿಯಲ್ಲಿ ಹಾಕಿದ್ರೆ ಚೆನ್ನಾಗಿ ಸೇಲ್ಸ್ ಇರುತ್ತೆ, ತುಂಬ ಜನರಿದ್ದಾರೆ, ಬಂದು ತಿಂತಾರೆ ಅಂತ ಹೇಳಿದ್ರು ಗೊತ್ತಾ? ಇವಾಗ ಇವ್ರೇನು ಮಾಡ್ತಾರೆ, ಒಂದು ಮೀಟಿಂಗ್ ಥರ ಇಟ್ಬಿಟ್ಟು ಅವ್ರು ಮೀಟಿಂಗ್ ಕಂಡಕ್ಟ್ ಮಾಡಿ ಏನು ಮಾಡ್ತಾರೆ, ನಾವಲ್ಲಿ ಬ್ರಾಂಚ್ ಓಪನ್ ಮಾಡಬೇಕು ಅಂತ ಇದ್ದೀರಾ, ಯಾರಾದರೂ ಇನ್ವೆಸ್ಟ್ ಮಾಡೋಕ್ಕೆ ರೆಡಿನಾ? ಈ ಹೋಟೆಲ್ ಬ್ರಾಂಚ್ 2 ಹಾಕೋದಕ್ಕೆ 10 ಲಕ್ಷ ರೂಪಾಯಿ ಆಗುತ್ತೆ, ನನಗೆ ಒಂದು 10 ಲಕ್ಷ ರೂಪಾಯಿ ಬೇಕು, 10 ಜನ ಪಾರ್ಟ್ನರ್ ಆಗಿ ತೊಗೊತೀನಿ, ಆ ಥರ ಹೇಳ್ತಾರೆ. ಸೊ ಇದರಿಂದ ಇವ್ರೇನು ಹೇಳ್ತಾರೆ, ಇವಾಗ ನಂದು ಶೇರ್ ಬಂದು ನಾನು 60% ನಾನೇ ಹಾಕ್ಬಿಡ್ತೀನಿ. ಈ ಥರ ಇಟ್ಕೊಳ್ಳೋಣ. ಇವಾಗ 10 ಲ್ಯಾಕ್ ಇನ್ವೆಸ್ಟ್ಮೆಂಟ್, ಕರೆಕ್ಟಾ? ಇನ್ವೆಸ್ಟ್ಮೆಂಟ್ ಬಂದು 10 ಲಕ್ಷ ರೂಪಾಯಿ. ಈ 10 ಲಕ್ಷ ರೂಪಾಯಿ ಏನು ಹೇಳ್ತಿದ್ದಾರೆ, 6 ಲಕ್ಷ ರೂಪಾಯಿ ನಾವೇ ಹಾಕ್ಬಿಡ್ತೀವಿ. ಯಾರು? ABC ನಾವೇ ಇನ್ವೆಸ್ಟ್ ಮಾಡಿಬಿಡ್ತೀವಿ. ಬ್ಯಾಲೆನ್ಸ್ 4 ಲ್ಯಾಕ್ಸ್ಗೆ ನನಗೆ ಜನರು ಬೇಕು, ನನಗೊಂದು 10 ಜನ ಬರ್ತಾರೆ. ಯಾರು ಅಂದರೆ ಇವರೇ ಇನ್ವೆಸ್ಟರ್ಸ್. ಈ 4 ಲ್ಯಾಕ್ಸ್ಗೆ ಬಂದು ಇನ್ವೆಸ್ಟರ್ಸ್ ಬರ್ತಾರೆ. ಇವ್ರೇನು ಮಾಡ್ತಾರೆ ಅಂದರೆ, ಒಂದು 10 ಜನ ಫ್ರೆಂಡ್ಸ್ ಬರ್ತಾರೆ ಅಂತ ಇಟ್ಕೊಳ್ಳಿ, 10 ಫ್ರೆಂಡ್ಸ್. ಒಂದು 10 ಫ್ರೆಂಡ್ಸ್ ಏನು ಮಾಡ್ತಾರೆ, ಸರಿ ಓಕೆ ಈ ಹೋಟ್ಲಲ್ಲಿ ಇನ್ವೆಸ್ಟ್ ಮಾಡೋಣ, ಖಂಡಿತ ಇದು ಒಳ್ಳೆ ಹೋಟ್ಲು, ಡೆವಲಪ್ ಆಯಿತು ಅಂದರೆ ಖಂಡಿತ ನಮಗೆ ಪ್ರಾಫಿಟ್ ಬರುತ್ತೆ ಅಂತ ಒಬ್ಬೊಬ್ಬರು ಎಷ್ಟು ಹಾಕ್ತಾರೆ? 4 ಲಕ್ಷ ರೂಪಾಯಿ ಅಂದರೆ 40,000 ರೂಪಾಯಿ ಒಬ್ಬೊಬ್ಬರು ಇನ್ವೆಸ್ಟ್ ಮಾಡಿ 4 ಲಕ್ಷ ರೂಪಾಯಿ ತೊಗೊಂಡು ಯಾರಿಗೆ ಕೊಡ್ತಾರೆ? ಇವಾಗ 4 ಲಕ್ಷ ರೂಪಾಯಿ ತೊಗೊಂಡು ಇವ್ರು ಹೋಗಿ ABC ಅವರು ಕೊಡ್ತಾರೆ. ಇವ್ರಿಗೆ 10 ಲಕ್ಷ ರೂಪಾಯಿ ಸಿಕ್ಬಿಡ್ತು. ಇವ್ರೇನು ಮಾಡ್ತಾರೆ, ABC ನಂಬರ್ 2 ಅಂತ ಬ್ರಾಂಚ್ ಓಪನ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಇವಾಗ ಇವ್ರೇನು ಮಾಡ್ತಾರೆ, 2ನೇ ಬ್ರಾಂಚ್ ಸ್ಟಾರ್ಟ್ ಮಾಡ್ತಾರೆ. ಇವಾಗ 2ನೇ ಬ್ರಾಂಚ್ ಸ್ಟಾರ್ಟ್ ಮಾಡಿ ಮೊದಲನೇ ತಿಂಗಳೇ ಒಳ್ಳೆ ಪ್ರಾಫಿಟ್ಟು. ಎಷ್ಟು ಪ್ರಾಫಿಟ್ ಅಂತ ನೋಡಿದ್ರೆ 1 ಲ್ಯಾಕ್ ಆಫ್ಟರ್ ಎಕ್ಸ್ಪೆನ್ಸ್ ಎಲ್ಲ ಹೋಗಿ ಏನಾಯಿತು, 1 ಲಕ್ಷ ರೂಪಾಯಿ ಇವ್ರಿಗೆ ಏನಾಗಿದೆ, ಪ್ರಾಫಿಟ್ ಆಗಿ ಬಂದಿದೆ. ಇವಾಗ ಆ ಪ್ರಾಫಿಟಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ, ಒಂದು ಈ ಥರ ಯೋಚನೆ ಮಾಡಿ, ಇವ್ರು ಮಾತ್ರ ಬ್ರಾಂಚಿಗೆ ಓನರ್ ಅಲ್ಲ, ಈ ಬ್ರಾಂಚಿಗೆ ಯಾರು ಓನರ್? ಇವರು ಓನರ್ ಪ್ಲಸ್ ಈ 10 ಜನ ದುಡ್ಡು ಹಾಕಿದಾರಲ್ಲ ಫ್ರೆಂಡ್ಸು, ಅವರು ಇನ್ವೆಸ್ಟ್ ಮಾಡಿದ್ದಾರೆ. ದೇ ಆರ್ ಆಲ್ಸೋ ಪಾರ್ಟ್ನರ್ ದಿ ಓನರ್ಶಿಪ್. ಯಾಕಂದರೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ನಾನು ಒಂದು ಓನರ್ ಆಗಿದ್ದೀನಿ. ಸೊ ಇವ್ರು ಡಿಸ್ಕಸ್ ಮಾಡಿ ಏನು ಮಾಡ್ತಾರೆ, 1 ಲಕ್ಷ ಪ್ರಾಫಿಟ್ ನಾವು ತೊಗೊಳೋದು ಬೇಡ, ಮತ್ತೆ ಕಂಪನಿ ಬಿಸ್ನೆಸ್ಸಲ್ಲೇ ಹಾಕ್ಬಿಟ್ಟು ಮಾರ್ಕೆಟಿಂಗ್ ಮಾಡಿ ಇದನ್ನು 2 ಲಕ್ಷ ಮಾಡೋಕ್ಕೆ ಟ್ರೈ ಮಾಡೋಣ. ಇವ್ರೇನು ಹೇಳ್ತಾರೆ, ಇಲ್ಲ ನಾವು ಈ ತಿಂಗಳು ಹಾಕಿದ್ವಿ, ನಾವೆಲ್ಲರೂ ಪ್ರಾಫಿಟ್ಟು ಈ ತಿಂಗಳೇ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಈ 1 ಲಕ್ಷ ರೂಪಾಯಿ ಪ್ರಾಫಿಟ್ ಇದೆಯಲ್ಲ, ಅವಾಗೇನಾಗುತ್ತೆ, 6 ಲ್ಯಾಕ್ಸ್ ಹಾಕಿದ್ದು ಇವ್ರಿಗೆ 60,000, 4 ಲ್ಯಾಕ್ಸ್ ಹಾಕಿದ್ದು ಇವ್ರಿಗೆ 40,000 ಬಂದ್ಬಿಡತ್ತೆ. 40,000ನ 10 ಜನ ಡಿವೈಡ್ ಮಾಡಿಕೊಂಡು ಒಬ್ಬೊಬ್ರಿಗೆ 4,000 ರೂಪಾಯಿ. ಇವಾಗ 40,000 ರೂಪಾಯಿ ಹಾಕಿದವ್ರಿಗೆ 10% ಏನು ಸಿಕ್ಕಿದೆ, ಇವಾಗ ಪ್ರಾಫಿಟಾಗಿ ಸಿಕ್ಕಿದೆ. ಇವಾಗ ಈ ಪ್ರಾಸೆಸ್ ಇದೆ ಅಲ್ವಾ,
ಈ ಜಾಗದಲ್ಲಿ 4 ಲಕ್ಷ ರೂಪಾಯಿ ಏನು ಅಂದರೆ ಒಂದು ಪ್ರೂಫ್ ಕೇಳ್ತಾರಲ್ಲ. ಇವಾಗ ನಾನು ಬಂದು 4 ಲಕ್ಷ ರೂಪಾಯಿ ತೆಗೆದು ಒಂದು ಅಂಗಡಿ ಕೊಡ್ತಾ ಇದ್ದೀನಿ ಅಂದರೆ ನನಗೇನು ಪ್ರೂಫು ಅಂತ ಕೇಳೋವಾಗ ಈ ಪ್ರೂಫೇ ಈ ಜಾಗದಲ್ಲಿ ಇವ್ರಿಗೇನು ಕೊಡ್ತಾರೆ ಅಂತ ನೋಡಿದ್ರೆ ಇನ್ವೆಸ್ಟರ್ಸ್ಗೆ ಇದರಲ್ಲಿ ಮೆನ್ಷನ್ ಮಾಡಿ ಇವಾಗ 4 ಲಕ್ಷ ರೂಪಾಯಿ ಇನ್ವೆಸ್ಟರ್ಸ್, ಇವಾಗ ಫಾರ್ ಎಕ್ಸಾಂಪಲ್ ರಮೇಶ್ ಅನ್ನೋರು 40,000 ಈ ಥರ 10 ಜನಕ್ಕೂ ಒಂದು ರೆಸಿಪ್ಟ್ ಈ ಥರ ಕೊಡ್ತಾರೆ. ಈ ರೆಸಿಪ್ಟ್ ಏನು ಅಂತ ನೋಡಿದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಶೇರ್ ಸರ್ಟಿಫಿಕೇಟ್. ಇದಕ್ಕೆ ಹೆಸರು ಏನಂತಾರೆ? ಶೇರ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಇವಾಗ ಈ ಶೇರ್ ಸರ್ಟಿಫಿಕೇಟ್ ಏನಂದ್ರೆ ಒಂದು ಅಗ್ರಿಮೆಂಟ್ ಏನಂದ್ರೆ ಇವರು 40,000 ರೂಪಾಯಿ ಈ ಕಂಪನಿ ಹೋಲ್ಡರ್ ಕೊಟ್ಟಿದ್ದಾರೆ ಅಂತ ಮೀನಿಂಗ್ಗೆ ಈ ಶೇರ್ ಸರ್ಟಿಫಿಕೇಟ್ ತೋರಿಸ್ತಾ ಇದೆ. ಇವಾಗ 10 ಜನದ ತಾನು 10 ಶೇರ್ ಸರ್ಟಿಫಿಕೇಟ್ ಇರುತ್ತೆ. ಆ ಕಂಪನಿದು ಬಿಸ್ನೆಸ್ ಓನರ್ಶಿಪ್ ಅಲ್ಲಿ 10 ಜನದ ತಾನು 40,000ರಲ್ಲಿ 4,000 ರೂಪಾಯಿ ಇನ್ವೆಸ್ಟ್ ಮಾಡಿದೀವಿ, 40,000 ಇನ್ವೆಸ್ಟ್ ಮಾಡಿದೀವಿ ಅಂತ ಶೇರ್ ಸರ್ಟಿಫಿಕೇಟ್ ಇರುತ್ತೆ. ಇವಾಗ ಶೇರ್ ಸರ್ಟಿಫಿಕೇಟ್ ಇಟ್ಕೊಂಡಿರೋ ಇವರಿಗೆ 40,000 ರೂಪಾಯಿ ಪ್ರಾಫಿಟ್ ಬರುವಾಗ ಬಿಡಿಸಿ ಕೊಡ್ತಾರೆ. ಇವಾಗ ಕೊಡುವಾಗ 4,000 ರೂಪಾಯಿ ಅವ್ರಿಗೆ ಏನಾಗಿ ಬರುತ್ತೆ? ಪ್ರಾಫಿಟ್ ಆಗಿ ಬರುತ್ತೆ. ಇವಾಗ ಪ್ರಾಫಿಟ್ ಎಷ್ಟು? ಸುಮ್ಮನೆ ಇಲ್ಲಿ ಬರೆಯೋಣ. ಪ್ರಾಫಿಟ್ 4K, ಕರೆಕ್ಟಾ? 4,000 ರೂಪಾಯಿ ಏನು ಅವ್ರಿಗೆ? 4,000 ರುಪೀಸ್ ಪ್ರಾಫಿಟ್. ಇವಾಗ ಇದನ್ನ ಪ್ರಾಫಿಟ್ ಅಂತ ಹೇಳ್ತೀವಿ. ನಾರ್ಮಲ್ ಪ್ರೊಸೀಜರಲ್ಲಿ ಕೊಡೋದು ತಗೊಳ್ಳೋದು. ಪ್ರಾಫಿಟ್ ಬಂತು 4,000 ರೂಪಾಯಿ ಕೊಡಲೇಬೇಕು. ಅದೇ ಶೇರ್ ಮಾರ್ಕೆಟಲ್ಲಿ ಟೆಕ್ನಿಕಲ್ ಟರ್ಮ್ ಆಗಿ ಹೇಳುವಾಗ ಇದನ್ನೇನು ಅಂತಾರೆ ಅಂದರೆ ವಿ ಕಾಲ್ ದಿಸ್ ಆಸ್ ಇಲ್ಲಿ ಹಾಕೋಣ ಡಿವಿಡೆಂಡ್. ಏನಂತೀವಿ? ಡಿವಿಡೆಂಡ್. ಇವಾಗ ನಿಮ್ಗೆ ಅರ್ಥ ಆಗತ್ತೆ ಏನು ಅಂದರೆ ಇವಾಗ ನ್ಯೂಸಲ್ಲಿ ಹೇಳಿದ್ರು ಈ ಕಂಪನಿಯವರು ಡಿವಿಡೆಂಡ್ ಅನೌನ್ಸ್ ಮಾಡಿದ್ರು. ಹಾಗಂದ್ರೆ ಏನು ಅರ್ಥ ಅಂದರೆ ಈ ಕಂಪನಿ ಈ ವರ್ಷ ಇಷ್ಟು ಪ್ರಾಫಿಟ್ ಮಾಡಿದೆ, ಈ ಕ್ವಾರ್ಟರ್ಲಿ ಇಷ್ಟು ಪ್ರಾಫಿಟ್ ಮಾಡಿದೆ. ಆ ಪ್ರಾಫಿಟನ್ನು ಅವ್ರು ಏನು ಮಾಡ್ತಾ ಇದ್ದಾರೆ? ಅವ್ರ ಶೇರ್ ಹೋಲ್ಡರ್ಸ್ ಎಲ್ಲರಿಗೂ ಅವರು ಶೇರ್ಸ್ನ ಕೊಡ್ತಿದ್ದಾರೆ, ಆ ಪ್ರಾಫಿಟ್ನ ಶೇರ್ ಮಾಡ್ತಿದ್ದಾರೆ. ಆ ಪ್ರಾಫಿಟನ್ನು ಕೊಡೋದನ್ನ ಟೆಕ್ನಿಕಲ್ ಟರ್ಮ್ ಏನು ಅಂದರೆ ವಿ ಕಾಲ್ ಇಟ್ ಆಸ್ ಡಿವಿಡೆಂಡ್. ಇವಾಗ ನಿಮಗೆ 1 by 1 ಎಕ್ಸ್ಪ್ಲೈನ್ ಮಾಡ್ತೀನಿ ಕ್ಲಿಯರ್ ಆಗಿ. ಹೋಟೆಲ್ ABC ಬಂದು ಏನು ಮಾಡಿದ್ರು? ಬ್ರಾಂಚ್ ಮಾಡೋಕ್ಕೆ ಅಂತ 10 ಇನ್ವೆಸ್ಟರ್ಸ್ಗೆ ಅವ್ರ ಶೇರ್ಸ್ನ ಮಾರಿದ್ದಾರೆ, ಕರೆಕ್ಟಾ? ಇವಾಗ ಇವ್ರು ಬಂದು 10 ಶೇರ್ ಬಂದು ಯಾರಿಗೆ ಕೊಟ್ಟರು? ಇನ್ವೆಸ್ಟರ್ಸ್ಗೆ ಕೊಟ್ಟಿದ್ದಾರೆ. ಆ ಶೇರ್ಸ್ ಕೊಡೋದು, ಈ ಟ್ರಾನ್ಸ್ಫರ್ ಆಫ್ ಶೇರ್ಸ್ ಇದೆಯಲ್ಲ, ಈ ಓನರ್ಶಿಪ್, ಈ 40% ಓನರ್ಶಿಪ್ ಯಾರಿಗೆ ತೊಗೊಂತಿದ್ದಾರೆ? ಇವಾಗ 60% ಇವರೇ ರಿಟೈನ್ ಮಾಡಿದ್ದಾರೆ, 40% ಓನರ್ಶಿಪ್ ಬಂದು ಇನ್ವೆಸ್ಟರ್ಸ್ಗೆ ಕೊಡ್ತಾ ಇದ್ದಾರೆ. ಈ ಕೊಡೋದಕ್ಕೆ ಹೆಸರು ಬಂದು ವಿ ಕಾಲ್ ಇಟ್ ಆಸ್ IPO. ಇದನ್ನ ಏನು ಹೇಳ್ತಾರೆ ಅಂದರೆ IPO ಅಂತಾರೆ. IPO ಅಂದರೆ ಏನು ಅಂತ ನೋಡಿದ್ರೆ ಬೇಕಂದ್ರೆ ನೋಟ್ ಮಾಡ್ಕೊಳ್ಳಿ. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂದ್ರೆ ಇನಿಷಿಯಲ್ ಆಗಿ ಒಂದು ಪಬ್ಲಿಕ್ಗೆ ಅವ್ರ ಶೇರ್ಸ್ನ ಆಫರ್ ಮಾಡ್ತಾ ಇದ್ದಾರೆ, ಅದನ್ನೇ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಪಬ್ಲಿಕ್ ಇವಾಗ ಏನು ಮಾಡೋದು? ಈ ಕಂಪನಿ ಶೇರ್ಸ್ ಹೋಗಿ ತಗೊಬೋದು, ನಾನು ಇದರಲ್ಲಿ ಒಂದು ಇನ್ವೆಸ್ಟರ್, ನಾನು ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಅದನ್ನ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಇದರಲ್ಲಿ ಇನ್ನೂ ಡೀಟೇಲ್ ವಿಷಯಗಳೆಲ್ಲ ನಾವು ನೋಡೋಣ. ಇದರಲ್ಲೇ ಬಂದು ಯಾರ್ಯಾರಿಗೆ ಎಷ್ಟೆಷ್ಟು ಅಲಾಟ್ಮೆಂಟ್ ಕಂಪನಿ ಕೊಡ್ತಾರೆ, RII, HNI, DII, FII, ಈ ಥರ ತುಂಬ ವಿಷಯಗಳು ಬರೋ ವಿಡಿಯೋಸಲ್ಲಿ ನಾವು IPO ಒಳಗೆ ಏನೇನಿದೆ ಅಂತ, ಏನೇನು ಪಾರ್ಟಿಸಿಪೇಟ್ ಇದೆ ಅಂತ ಡೀಟೇಲ್ ಆಗಿ ನೋಡೋಣ. ಇವಾಗ ಬರೀ ಮಾರ್ಕೆಟ್ ಸ್ಟ್ರಕ್ಚರ್ ಮಾತ್ರ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ 40% ಶೇರ್ಸ್ನ ಅವ್ರು ಕೊಟ್ಟಿದ್ದಾರೆ. ಇದನ್ನ ಒಂದು 10 ಇನ್ವೆಸ್ಟರ್ಸ್ ತಗೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಈ ಪ್ರಾಸೆಸ್ಗೆ ಹೆಸರೇ IPO. ಈ ಕಂಪ್ಲೀಟ್ ಪ್ರಾಸೆಸ್ ಇದೆಯಲ್ಲ, ಈ ಕಂಪನಿ ಬಂದು IPO ಅನೌನ್ಸ್ ಮಾಡಿ ಅದನ್ನ 10 ಜನ ತಗೊಂತಾ ಇದ್ದಾರೆ. ಈ ಪ್ರಾಸೆಸ್ಗೆ ಹೆಸರೇ ಇಟ್ ಇಸ್ ಕಾಲ್ಡ್ ಪ್ರೈಮರಿ ಮಾರ್ಕೆಟ್. ತುಂಬಾ ಜನ ಹೇಳ್ತಾರೆ ಪ್ರೈಮರಿ ಮಾರ್ಕೆಟ್ ಹಂಗಂದ್ರೆ ಏನು ಅಂದ್ರೆ ಫ್ರಮ್ ಅ ಕಂಪನಿ ಟು ದಿ ಇನ್ವೆಸ್ಟರ್. ಪ್ರೈಮರಿ ಮಾರ್ಕೆಟ್ ಅನ್ನೋದೇನು? ಒಂದು ಕಂಪನಿ ಹತ್ರದಿಂದ ಶೇರ್ಸ್ ಬಂದು ಇನ್ವೆಸ್ಟರ್ಗೆ ಹೋಗೋದು ಬಂದು ವಿ ಕಾಲ್ ಇಟ್ ಆಸ್ ಪ್ರೈಮರಿ ಮಾರ್ಕೆಟ್. ಇವಾಗ ನೆಕ್ಸ್ಟ್ ಸಿನಾರಿಯೋ ತಗೊಳ್ಳೋಣ. ಇವಾಗ 10 ಜನ ನೋಡ್ತಾರೆ ಈ ಕಂಪನಿ ಚೆನ್ನಾಗಿ ಬೆಳೀತಾ ಇದೆ, ಇನ್ನೂ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಇವಾಗ ಒಂದು ಶೇರ್ಗೆ ಅವ್ರು ಎಷ್ಟಕ್ಕೆ ತೊಗೊಂಡಿದ್ದಾರೆ ಅಂದರೆ ಅವ್ರು ಎಷ್ಟಕ್ಕೆ ಕೇಳಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 4 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಕರೆಕ್ಟಾ? 6 ಲಕ್ಷ ರೂಪಾಯಿ ಅವರೇ ಹಾಕಿದ್ರು, ಕಂಪನಿನೇ ಹಾಕ್ತು. 4 ಲಕ್ಷ ರೂಪಾಯಿ ಇವ್ರು ಕೊಟ್ಟರು, ಒಬ್ಬೊಬ್ಬರು 40,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರು. ಇವಾಗ ಇದರಲ್ಲಿ ಅವ್ನು ಇನ್ವೆಸ್ಟರ್ ಏನು ಮಾಡ್ತಾರೆ? ಇನ್ನೂ ಅವ್ರ ಫ್ರೆಂಡ್ ಬಂದು ಅವ್ರನ್ನ ಕೇಳ್ತಾರೆ, ಈ ಕಂಪನಿ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ, ಇನ್ನೂ ಚೆನ್ನಾಗಿ ಖಂಡಿತ ಈ ಬ್ರಾಂಚ್ ಇನ್ನೂ ಡೆವಲಪ್ ಆಗಿ ಇನ್ನೂ ಪ್ರಾಫಿಟ್ಸ್ ಜಾಸ್ತಿ ಆಗತ್ತೆ ಅಂತ ಗೊತ್ತಿದ್ದು, ಇವಾಗ ಒಂದು ಫ್ರೆಂಡು ಲೆಟ್ಸೆ ಅವ್ರ ಇನ್ವೆಸ್ಟರೇ ಅಲ್ಲ, ಇನ್ನೊಂದು ಪಬ್ಲಿಕ್ ಬಂದು ಇವ್ರಿಗೆ ಬಂದು ಕೇಳ್ತಾರೆ, ಸರಿ ಈ ಇನ್ವೆಸ್ಟರ್ ಹೆಸರು ರಮೇಶ್ ಅಂತ ಇಟ್ಕೊಳ್ಳೋಣ, ಇವ್ರ ಹತ್ರ ಬಂದು ಲೆಟ್ಸೆ ಸುರೇಶ್ ಅಂತ ಇಟ್ಕೊಳ್ಳೋಣ. ಸುರೇಶ್ ಬಂದು ರಮೇಶ್ ಹತ್ರ ಕೇಳ್ತಾರೆ ಏನಂದ್ರೆ, ನಾನು ನಿನಗೆ 40,000 ರೂಪಾಯಿ, ನೀನು 40,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ಯಾ, ಆದರೆ ನಾನು ನಿನಗೆ ಲೆಟ್ಸೆ 45,000 ಕೊಡ್ತೀನಿ, ನನಗೆ ಆ ಶೇರ್ ನನಗೆ ಕೊಟ್ಬಿಡ್ತೀಯಾ ಅಂತ ಕೇಳುವಾಗ ರಮೇಶ್ ಏನು ಯೋಚನೆ ಮಾಡ್ತಾರೆ, ಸರಿ ಓಕೆ ನಮಗೂ ಸ್ವಲ್ಪ ಖರ್ಚಿಗೆ ದುಡ್ಡು ಬೇಕಾಗಿದೆ,
45,000 ರೂಪಾಯಿಗೆ ಇವ್ರು ಏನು ಮಾಡಿದ್ರು, ರಮೇಶ್ ಬಂದು ಈ ಶೇರ್ನ 40,000 ರೂಪಾಯಿ ಶೇರ್ನ 45,000 ರೂಪಾಯಿಗೆ ಮಾರ್ಬಿಡ್ತಾರೆ. ಯಾರಿಗೆ? ಸುರೇಶಿಗೆ ಮಾರ್ಬಿಡ್ತಾರೆ. ಇವಾಗ ರಮೇಶ್ ಟು ಸುರೇಶ್, ಇವಾಗ ಏನಂದ್ರೆ ಕಂಪನಿಗೆ ಮಾರಿಲ್ಲ, ರಮೇಶ್ ಅನ್ನೋರು ಕಂಪನಿಗೆ ಮಾರಿಲ್ಲ, ಈಸ್ ಜಸ್ಟ್ ಅನ್ ಇನ್ವೆಸ್ಟರ್, ಹೀಸ್ ರಮೇಶ್. ಇವಾಗ ರಮೇಶ್ ಯಾರಿಗೆ ಮಾರಿದ್ರು? ಸುರೇಶ್ ಅನ್ನೋರಿಗೆ ಮಾರಿದ್ರು. ಇವ್ರು ಯಾರು? ಹೀ ಈಸ್ ಆಲ್ಸೋ ಅ ಇನ್ವೆಸ್ಟರ್, ಕರೆಕ್ಟಾ? ಅವಾಗ ಒಂದು ಇನ್ವೆಸ್ಟರ್ ಟು ಅನದರ್ ಇನ್ವೆಸ್ಟರ್, ಓಕೆ, ಫ್ರಮ್ ಅ ಇನ್ವೆಸ್ಟರ್ ಟು ಅನದರ್ ಇನ್ವೆಸ್ಟರ್. ಒಂದು ಇನ್ವೆಸ್ಟರ್ ಹತ್ರ ಇಂದ ಇನ್ನೊಂದು ಇನ್ವೆಸ್ಟರ್ಗೆ ಟ್ರಾನ್ಸ್ಫರ್ ಆಗೋದು, ಇಟ್ ಈಸ್ ಕಾಲ್ಡ್ ಆಸ್ ಸೆಕೆಂಡರಿ ಮಾರ್ಕೆಟ್. ಸೊ ಪ್ರೈಮರಿ ಮಾರ್ಕೆಟ್ ಅಂದರೆ ಏನು ಅಂತ ನೋಡಿದ್ರೆ, ಪ್ರೈಮರಿ ಮಾರ್ಕೆಟ್ ಅಂದರೆ ಏನು ಅಂದರೆ ಫ್ರಮ್ ಅ ಕಂಪನಿ ಟು ಅ ಇನ್ವೆಸ್ಟರ್, ಇಟ್ಸ್ ಕಾಲ್ಡ್ ಪ್ರೈಮರಿ ಮಾರ್ಕೆಟ್. ಅದೇ ಒಂದು ಇನ್ವೆಸ್ಟರ್ ಹತ್ರ ಇಂದ ಇನ್ನೊಂದು ಇನ್ವೆಸ್ಟರ್ಗೆ ಹೋಯ್ತು ಅಂದರೆ ಅದು ಸೆಕೆಂಡರಿ ಮಾರ್ಕೆಟ್. ಇವಾಗ ಏನು ಅಂದರೆ ಕಂಪನಿಯಿಂದ ಡೈರೆಕ್ಟಾಗಿ ನೀವು ತೊಗೊತೀರಾ ಶೇರ್ಸ್, ಇನಿಷಿಯಲ್ ಪಬ್ಲಿಕ್ ಆಫರಿಂಗಲ್ಲಿ ಆಫರ್ ಮಾಡುವಾಗ ತೊಗೊಂಡ್ರೆ ಅದು ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಅದೇ ನೀವು ತೊಗೊಂಡಿರೋ ಶೇರ್ನ ಇನ್ನೊಬ್ಬರಿಗೆ ಜಾಸ್ತಿ ಪ್ರೈಸ್ಗೋ ಇಲ್ಲ ಕಮ್ಮಿ ಪ್ರೈಸ್ಗೋ ಮಾರ್ತೀರಾ, ಅದನ್ನ ಇನ್ನೊಂದು ತೊಗೊತಾರೆ ಗೊತ್ತಾ, ಅದನ್ನ ನಾವು ಏನು ಕರಿತೀವಿ ಅಂತ ನೋಡಿದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಸೆಕೆಂಡರಿ ಮಾರ್ಕೆಟ್. ಸೊ ದಿಸ್ ಇಸ್ ಹೌ ದಿ ಶೇರ್ ಮಾರ್ಕೆಟ್ ವರ್ಕ್ಸ್. ಆ್ಯಂಡ್ ತುಂಬ ಸತಿ ಪ್ರೈಮರಿ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ಏನು ಅಂದರೆ ಒಂದು ಕಂಪನಿಯಿಂದ ಡೈರೆಕ್ಟಾಗಿ ತೊಗೊತಾ ಇದ್ದೀರಾ ಅಂದರೆ ಪ್ರೈಮರಿ ಮಾರ್ಕೆಟ್. ಅದೇ ನೀವು ತೊಗೊಂಡಿರೋ ಶೇರ್ನ ಇನ್ನೊಬ್ರಿಗೆ ಮಾಡ್ತಿದ್ದೀರಾ ಅಂದರೆ ನಾರ್ಮಲ್ ಆಗಿ ಒಂದು ಇನ್ವೆಸ್ಟರ್ ಟು ನೆಕ್ಸ್ಟ್ ಇನ್ವೆಸ್ಟರ್, ಇಟ್ ಈಸ್ ಕಾಲ್ಡ್ ಆಸ್ ದ ಸೆಕೆಂಡರಿ ಮಾರ್ಕೆಟ್. ಸೊ ಈ ಥರನೇ ಶೇರ್ಸ್ ವರ್ಕ್ ಆಗೋದು. ಇದ್ರೊಳಗೆ ನೋಡಿದ್ರೆ ನಾನು ಮುಂಚೆನೇ ಹೇಳಿದ ಥರ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಪ್ರಾಫಿಟ್ಸ್ ಬಂದು ಏನಂತ ಹೇಳ್ತೀವಿ, ಪ್ರಾಫಿಟ್ಸ್ನ ಬಂದು ವಿ ಕಾಲ್ ದಿಸ್ ಆಸ್ ಡಿವಿಡೆಂಡ್ಸ್. ಆಲ್ ರೈಟ್, ಪ್ರಾಫಿಟ್ಸ್ ಬಂದಿದೆ, ಅದು ಕಂಪನಿಗೆ ಎಲ್ಲ ಶೇರ್ ಹೋಲ್ಡರ್ಸ್ ಬಿಡಿಸ್ಕೊಡ್ತಾರೆ, ಅದನ್ನ ಡಿವಿಡೆಂಡ್ಸ್ ಅಂತೀವಿ. ಸೊ ಇದರಲ್ಲಿ ಇವತ್ತು ನಾವು 2-3 ವಿಷಯ ನೋಡಿದ್ವಿ. ಒಂದು ಶೇರ್ ಮಾರ್ಕೆಟ್ ಹೇಗೆ ಸ್ಟಾರ್ಟ್ ಆಯಿತು, 1600s ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಒಂದು ಕಂಪನಿ ಹೇಗೆ ವರ್ಕ್ ಆಗುತ್ತೆ, IPO ಅಂದರೆ ಇವತ್ತು ಟಾಪಿಕಲ್ಲಿ ಏನೇನು ನೋಡಿದ್ವಿ ಅಂದರೆ IPO ಅಂದರೆ ಏನು ಅಂತ ನೋಡಿದ್ವಿ, ಡಿವಿಡೆಂಡ್ ಅಂದರೆ ಏನು ಅಂತ ನೋಡಿದ್ವಿ, ಅದೇ ಥರ ಪ್ರೈಮರಿ ಮಾರ್ಕೆಟ್ ಅಂತ ಏನು ಅಂತ ನೋಡಿದ್ವಿ, ಸೆಕೆಂಡ್ರಿ ಮಾರ್ಕೆಟ್ ಅಂದರೆ ಏನು ಅಂತ ನೋಡಿದ್ವಿ. ಸೊ ಇವತ್ತೊಂದು 4-5 ವಿಷಯ ನೋಡಿದ್ವಿ. ಸೊ ಈ ಥರನೇ ಒಂದು ಮಾರ್ಕೆಟ್ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ಒಂದು ಕಂಪನಿ ಶೇರ್ಸ್ ತೊಗೊಳ್ಳೋದು ಮಾರೋದು ಇದೆಲ್ಲ ನಡೆಯುತ್ತೆ. ಇದೆಲ್ಲ ಯಾವುದು ಬೇಸ್ಡ್ ಮೇಲೆ ನಡೆಯುತ್ತೆ ಅಂದರೆ ಈ ಕಂಪನಿ ಮೇಲಿರೋ ನಂಬಿಕೆ ಮೇಲಿಂದ. ಇವಾಗ ಈ ಕಂಪನಿ ಬಿಸ್ನೆಸ್ ಮಾಡಿ ಚೆನ್ನಾಗಿ ಹೋಗುತ್ತೆ ಅಂದರೆ ತುಂಬ ಜನ ಏನು ಮಾಡ್ತಾರೆ, ಸೆಕೆಂಡ್ರಿ ಮಾರ್ಕೆಟ್ ಇದರಲ್ಲಿ ಈ ಕಂಪನಿ ಶೇರ್ನ ತೊಗೊಳಕ್ಕೆ ಟ್ರೈ ಮಾಡ್ತಾರೆ ಜಾಸ್ತಿ ವ್ಯಾಲ್ಯೂಗೆ. ಇಲ್ಲ ಈ ಕಂಪನಿ ಬಿಸ್ನೆಸ್ ಸರಿಯಾಗಿ ಮಾಡ್ತಾ ಇಲ್ಲ, ಇದಾಗ್ತಾ ಇದೆ ಅಂತ ಅವಾಗ ಶೇರ್ಸ್ ವ್ಯಾಲ್ಯೂ ಏನಾಗುತ್ತೆ. ಇವಾಗ ಇರೋ ಇನ್ವೆಸ್ಟರ್ ಏನು ಮಾಡ್ತಾರೆ, 40,000ಕ್ಕೆ ನಾನು ತೊಗೊಂಡೆ, ನಾನು 38,000 ಕೊಟ್ಬಿಟ್ಟು ಹೊಟ್ಟೋಗ್ತೀನಿ, ಅವಾಗ ಶೇರ್ ವ್ಯಾಲ್ಯೂ ಏನಾಗುತ್ತೆ, ಕಮ್ಮಿ ಆಗ್ತಾ ಶುರು ಆಗುತ್ತೆ. ಸೊ ಜಾಸ್ತಿ ಆಗೋದು ಕಮ್ಮಿ ಆಗೋದು ಯಾವ್ದ್ರ ಬೇಸ್ಡ್ ಇದೆ ಅಂದರೆ ಒಂದು ಇನ್ವೆಸ್ಟರ್ ಅವ್ರ ಮೈಂಡ್ ಸೆಟ್. ಇವಾಗ ಒಂದು ಕಂಪನಿ ಚೆನ್ನಾಗಿ ನಡೀತಾ ಇದೆ ಅಂದರೆ ಏನು ಮಾಡ್ತೀರಾ, ಆ ಕಂಪನಿ ಚೆನ್ನಾಗಿ ನಡೀತಾ ಇದೆ, ಇನ್ನೂ ಜಾಸ್ತಿ ಪ್ರಾಫಿಟ್ ಬರುತ್ತೆ, 40,000 ಬೇಡ, ಬೇಕಂದ್ರೆ 50,000 ಆದರೂ ನಾನು ಕೊಡ್ತೀನಿ. ಆದರೆ ಒಂದು ಕಂಪನಿ ಲಾಸಲ್ಲಿ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ ಅಂದರೆ ಅವಾಗ ಏನು ಹೇಳ್ತಾರೆ, ಲಾಸ್ ಮೇಕಿಂಗ್ ಕಂಪನಿಗೆ ನಾನು ಯಾಕಪ್ಪ 40,000 ಕೊಡಬೇಕು, 38,000 ಕೊಟ್ಟು ತೊಗೊಂತೀನಿ, ನೆಗೋಷಿಯೇಟ್ ಮಾಡ್ತಾರೆ. ಕರೆಕ್ಟಾ? ನಾರ್ಮಲ್ ಆಗಿ ಇಬ್ಬರ ಮಧ್ಯದಲ್ಲಿ ಇರೋ ವಿಷಯ, ಒಂದು ಇನ್ವೆಸ್ಟ್ರಿಗೂ ಇನ್ನೊಂದು ಇನ್ವೆಸ್ಟ್ರಿಗೂ ಒಬ್ರಿಗೊಬ್ರು ಬಿಡ್ ಆ್ಯಂಡ್ ಆಸ್ಕ್ ನಡೆಯೋ ವಿಷಯನೇ ಈ ಶೇರ್ಸಲ್ಲಿ ಸೆಕೆಂಡ್ರಿ ಮಾರ್ಕೆಟಲ್ಲಿ ನಡೆಯೋ ವಿಷಯ. ಈ ಥರನೇ ಶೇರ್ಸ್ದು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ನಡೆಯುತ್ತೆ. ಅದ್ರ ಬಗ್ಗೆ ಇನ್ನೂ ಡೀಟೇಲ್ ವಿಷಯ ನೆಕ್ಸ್ಟ್ ವಿಡಿಯೋದಲ್ಲಿ. ಇದ್ರ ಪೂರ್ತಿ ಗವರ್ನ್ ಮಾಡೋದು ಯಾರು? ಯಾಕೆಂದರೆ ಇಷ್ಟೊಂದು ನಡೀತಾ ಇದೆ ಅಂದರೆ ಖಂಡಿತ ಇಷ್ಟೊಂದು ದುಡ್ಡು ಓಡಾಡೋ ಕಡೆ ಖಂಡಿತ ಅದಕ್ಕೆ ಅಂತ ಒಂದು ಆರ್ಗನೈಸೇಷನ್ ಇರಬೇಕು ಇದನ್ನ ಕಂಟ್ರೋಲ್ ಮಾಡೋದಕ್ಕೆ. ಅದೇ ಥರ ಈ ಶೇರ್ಸ್ ಇಲ್ಲಿಂದ ಇಲ್ಲಿ ಹೋಗುತ್ತೆ ನೋಡಿದ್ರಾ. ಇವಾಗ ಡೈರೆಕ್ಟಾಗಿ ಈ ಥರ ಇವಾಗ ನಾವು ಹೇಳಿದ ಥರ IPO ಕೊಟ್ಟಿದ್ದಾರೆ, 10 ಇನ್ವೆಸ್ಟರ್ ಹೋಗಿ ಡೈರೆಕ್ಟಾಗಿ ಕಂಪನಿ ಹತ್ರ ತೊಗೊಳಕ್ಕಾಗಲ್ಲ. ಸೊ ಅವಾಗ ಅದ್ರ ಮಧ್ಯದಲ್ಲಿ ಕೆಲವು ಜನ ಇರ್ತಾರೆ, ಕ್ಲಿಯರಿಂಗ್ ಹೌಸಸ್ ಇದೆ, ಇವರಿಬ್ಬರು ಮಧ್ಯದಲ್ಲಿ ಬ್ರೋಕರ್ಸ್ ಇದ್ದಾರೆ, ಇದು ಮ್ಯಾನೇಜ್ ಮಾಡೋಕ್ಕೆ ಒಂದು ಎಕ್ಸ್ಚೇಂಜ್ ಇದೆ, ಈ ತರ ತುಂಬಾ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಇವರೆಲ್ಲ ಸೇರಿದ್ರೇನೆ ಪೂರ್ತಿಯಾಗಿ ಶೇರ್ ಮಾರ್ಕೆಟ್ ಆಗೋದು. ನೆಕ್ಸ್ಟ್ ವಿಡಿಯೋಲಿ ಏನ್ ನೋಡ್ತೀವಿ ಅಂದ್ರೆ ಇದ್ರಲ್ಲಿ ಯಾರ್ಯಾರೆಲ್ಲ ಒಳಗಿದ್ದಾರೆ ಅಂತ ಇನ್ನೂ ಡೀಟೇಲ್ ಆಗಿ ನೋಡೋಣ. ಸೊ ಐ ಹೋಪ್ ಮೊದಲು ನಿಮಗೆ ಶೇರ್ ಮಾರ್ಕೆಟಲ್ಲಿ IPO ಅಂದ್ರೆ ಏನು, ಪ್ರೈಮರಿ ಮಾರ್ಕೆಟ್ ಅಂದ್ರೆ ಏನು, ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ಏನು, ಡಿವಿಡೆಂಡ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅನ್ಸುತ್ತೆ. ನೆಕ್ಸ್ಟ್ ವಿಡಿಯೋಲಿ ಇನ್ನೂ ಡೀಟೇಲ್ ಆಗಿ ಇನ್ನು ಯಾರ್ಯಾರೆಲ್ಲ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಅಂತ ನೋಡೋಣ. ಆಲ್ ರೈಟ್, ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್.